ಏನಮ್ಮ ನೀನು ಆಶ್ರಮದಲ್ಲಿ ಕೆಲಸ ಮಾಡ್ತಿದ್ದೀಯಾ? ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದೆ? ಏನು ಕೆಲಸ ಮಾಡ್ತಾ ಇದ್ದೆ? ಅದು ಒಂದು 25 ವರ್ಷದಿಂದ ಆಶ್ರಮದಲ್ಲಿ ಕೆಲ್ಸಕ್ಕೆ ಸೇರಿಕೊಂಡೆ. ಗಂಡ ತೀರ್ಕೊಂಡ್ಮೇಲೆ ಮನೆ ಮಠನೂ ಹೊರಟೋಯ್ತು, ಮಕ್ಕಳು ಇರಲಿಲ್ಲ. ಅದಕ್ಕೆ ಬಂದು ಆಶ್ರಮಕ್ಕೆ ಸೇರ್ಕೊಂಡ್ಬಿಟ್ಟೆ. ಓಹೋ, ಹಾಗಿದ್ರೆ ಇವರು ಮಗುನ ತಗೊಂಡು ಬಂದು ನಿನ್ನ ಕೈ ಕೊಟ್ಟಿದ್ದು ನಿನಗಿನ್ನೂ ನೆನಪಿದೆ? ಹೌದು ಸರ್, ನೆನಪಿದೆ. ಹಾಗಿದ್ರೆ ಈ ಮಗುನ ಅವ್ರು ಯಾಕೆ ಇಲ್ಲಿ ಬಿಟ್ಟು ಹೋಗ್ತಿದ್ದಾರೆ, ಏನು ಎತ್ತ ಅಂತ ಏನೂ ವಿಚಾರಿಸ್ಲಿಲ್ವೋ? ಎಲ್ಲ ವಿಚಾರಿಸ್ದೆ, ಆದ್ರೆ ಇವ್ರು ಏನು ಹೇಳಲಿಲ್ಲ. 10,000 ಕೈ ಕೊಟ್ಟು ಮಗುನ ಆಶ್ರಮಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಹೋದ್ರು. ನಾನು ನಿಮ್ಗೆ ಹೇಳಿದ್ನಲ್ಲ, ಕೆಟ್ಟ ಬುದ್ಧಿ, ಹೇಗಾರು ಮಗುನ ದೂರ ಮಾಡಬೇಕು ಅಂತ ಆ ಥರ ಮಾಡಿಬಿಟ್ಟೆ. ಜರಾಸಂಧ, ನೀನು ಮಾತಾಡಬೇಡ. ಏನಮ್ಮ ದುಡ್ಡು ತಗೊಂಡು ಮಗುನ ಅನಾಥೆ ಮಾಡಿಬಿಟ್ಯಾ? ಇದು ಪಾಪ ಅಂತ ನಿನಗೆ ಅನ್ನಿಸ್ತಾನೆ ಇಲ್ವಾ? ದುಡ್ಡಿನ ಆಸೆಗೆ ಒಂದು ಮಗುವಿನ ಜೀವನನೇ ಹಾಳು ಮಾಡಿದ್ಯಲ್ಲ. ಮೊದಲು ನಿನ್ನ ಪೊಲೀಸ್ಗೆ ಹಿಡ್ಕೊಡ್ಬೇಕು. ನೀನೇ ಬಾಯಾರೆ ಒಪ್ಕೊಂಡ್ಯಲ್ಲ ನಾನೇ ಮಾಡಿದ್ದ ಕೆಲಸ ಅಂತ. ಅಲ್ಲಿಗೆ ನಿನಗೆ ಶಿಕ್ಷೆ ಖಂಡಿತ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ. ಆಗ ಗಂಡನಿಗೆ ಆಪರೇಷನ್ಗೆ ಅಂತ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಅದಕ್ಕೆ ಇಂಥ ತಪ್ಪು ಮಾಡಿಬಿಟ್ಟೆ. ಗಂಡನ ಆಪರೇಷನ್? ಈಗ ತಾನೇ ಗಂಡ ತೀರ್ಕೊಂಡ ಮೇಲೆ ಆಶ್ರಮ ಸೇರ್ಕೊಂಡೆ ಅಂತ ಹೇಳಿದೆ. ಆಯ್ತಲ್ಲ, ಕೇಳಿದ್ದಲ್ಲ ಕನಕಮ್ಮ, ನೀವು ಹೊರಡಿ. ನನ್ನ ಪ್ರಶ್ನೆಗಳಿಗೆ ಇನ್ನೂ ಈಕೆ ಉತ್ತರನೇ ಕೊಟ್ಟಿಲ್ಲ ಜರಾಸಂಧ. ಗಂಡ ಸತ್ತ ಮೇಲೆ ಆಶ್ರಮ ಸೇರ್ಕೊಂಡೆ ಅಂತ ಹೇಳ್ತಿರೋ ಇವಳು ಗಂಡನ ಆಪರೇಷನ್ಗೆ ದುಡ್ಡು ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಈ ಥರ ಸುಳ್ಳು ಹೇಳ್ತಾ ಇದ್ರೆ ಈಗಿಂದೀಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕಾಗತ್ತೆ. ಲಾಯರ್ ಸಾಹೇಬ್ರೆ, ಪೊಲೀಸಿಗೆ ಫೋನ್ ಮಾಡಿ ಅವ್ರು ಬಂದು ಇವ್ರನ್ನ ಈಗಲೇ ಹಿಡ್ಕೊಂಡು ಹೋಗ್ಲಿ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ ಸರ್, ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ಇವರೇ ದುಡ್ಡು ಕೊಡ್ತೀನಿ, ನಾನು ಹೇಳ್ದಂಗೆ ಹೇಳು ಅಂತಂದ್ರು, ಅದಕ್ಕೆ ಬಂದೆ. ಏನು ಮಾತಾಡ್ತಿದ್ಯಾ ನೀನು? ನಾನು ದುಡ್ಡು ಕೊಟ್ನಾ? ಏನು ನಾನು ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ಯಾ? ಸ್ವಾಮಿ, ನಾನು ಇಂಥದ್ರಲ್ಲೆಲ್ಲ ಸಿಕ್ಕಾಕೊಳ್ಳಲ್ಲ, ಬರ್ತೀನಿ. ಜರಾಸಂಧ, ಅಂದರೆ ಇದು ಸುಳ್ಳು ಸಾಕ್ಷಿ ಅಂತಾಯಿತು. ಜನಾರ್ದನ್, ಏನಿದೆಲ್ಲ? ಏನು ನಡೀತಾ ಇದೆ? ನೋಡಿ, ಆ ಕನಕಮ್ಮನ ಮಾತೆಲ್ಲ ನಂಬೇಡಿ. ನೀವು ಸಾಯಂಕಾಲದವರೆಗೂ ಟೈಮ್ ಕೊಡಿ, ನಾನು ಬೇರೆ ಸಾಕ್ಷಿನ ಕರೆಸ್ತೇನೆ. ಸಂಜೆವರೆಗೂ ಟೈಮ್ ಬೇಕಾ? ಯಾಕೆ? ಇನ್ನೊಂದು ಸುಳ್ಳು ಸಾಕ್ಷಿನ ರೆಡಿ ಮಾಡೋದಕ್ಕ? ಆಸ್ತಿಗೋಸ್ಕರ ಈ ಗಿರಿಗಿಟ್ಲೆ ಅಂತ ತೋರಿಸಿ ನಿನ್ನ ಮಗಳು ಅಂತಂದ್ರೆ ನಾನು ನಂಬಿಡ್ಬೇಕಾ? ಆಸ್ತಿಗೋಸ್ಕರನಾ? ಓ, ಅಂದರೆ ಈ ಯಾವ ವಿಷಯಗಳು ನಿಮಗೆ ಗೊತ್ತೇ ಇಲ್ವಾ ಜರಾಸಂಧ? ಅಂದರೆ ಇದೆಲ್ಲ ಮುಚ್ಚಿಟ್ಟು ಸಂಚು ಮಾಡ್ತಾ ಇದ್ದೀಯಾ? ಏನು ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮನ್ನೇ ಕೇಳ್ತಾ ಇರೋದು, ಏನು ಮಾತಾಡ್ತಾ ಇದ್ದೀರಾ? ಹೇಳ್ತಾ ಇಲ್ವೋ? ಏನ್ ಮಾಡಕ್ ಹೊರಟಿದ್ಯಾ ನೀನು? ಸೊಸೆ ಮುದ್ದೆ ಮೇಲೆ ಕೈ ಮಾಡ್ತೀಯಾ? ನಿನ್ಗೆ ದೆವ್ವಾಗಿ ಮೆಟ್ಕೊಂಡಿದ್ಯಾ? ಈ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು. ನೀವಿಬ್ರು ನನ್ನ ಕಣ್ಗಂತೂ ಮನುಷ್ಯ ಥರ ಅಂತ ಕಾಣ್ತಾ ಇಲ್ಲ. ಏನಂದ್ರೆ ಬದುಕಿರೋ ತಾತನ ಸಾಯಿಸಿದ್ದೀನಿ ಅಂದ್ರ? ಅವ್ರ ಮನೇಲಿ ಎತ್ಕೊಂಡು ಅವರನ್ನೇ ತಿನ್ಕೊಂಡು ಅವ್ರ ಬಗ್ಗೆನೇ ಈ ಥರ ಮಾತಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ?
ಅಯ್ಯ ನಿನ್ನ ಸಾಯಿಸಿದೀವಿ ಅಂದ ತಕ್ಷಣ ನಿಜವಲ್ಲೂ ಸಾಯಿಸ್ಬಿಡ್ತೀವಲ್ಲ. ಸತ್ತಿರೋ ಥರ ಒಂದು ಸರ್ಟಿಫಿಕೇಟ್ ಮಾಡಿಸಿದೀವಿ ಅಷ್ಟೇ. ಅದೇ ಸರ್ಟಿಫಿಕೇಟ್ನ ನಾನು ನಿಮ್ಮ ಹೆಸರಲ್ಲಿ ಮಾಡಿಸಿದ್ರೆ ಏನನ್ಸುತ್ತೆ ನಿಮಗೆ? ಯಾಕೆ ಇವಾಗ ಮಾತು ಬರ್ತಾ ಇಲ್ಲ ಅಲ್ಲ? ಆಸ್ತಿ ಬರುತ್ತೆ ಅಂತ ಅಪ್ಪ ಬದುಕಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಸಹಿಸ್ಕೋತೀರಾ? ನೋಡ, ಯಾವುದೋ ವಿಷಯನ ಯಾವುದಕ್ಕೋ ಲಿಂಕ್ ಮಾಡಬೇಡ. ಎಮೋಷನಲ್ ಫೂಲ್ ಥರ ಆಡ್ಬೇಡ ಕಣ ನೀನು. ಏಯ್, ನೀನು ನನ್ನ ಮಗ, ನನ್ನ ಥರ ಯೋಚನೆ ಮಾಡಬೇಕು. ಅದು ಬಿಟ್ಟು ಭಾವನೆಗಳು ಅಂತ ಬಾವಿಗೆ ಬಿದ್ದಿರೋ ಈ ಜನಗಳ ಥರ ಯೋಚನೆ ಮಾಡಬೇಡ. ಅರ್ಥ ಆಯ್ತಾ? ಅಪ್ಪ, ಇವಾಗ ನೀವು ಬದುಕ್ತಾ ಇರೋದು ಇದೇ ಬಾವಿನಲ್ಲಿ. ಭಾವನೆಗಳೇ ಇಲ್ಲದೆ ಇರೋ ಬದುಕು ಬಾವಿಲಿ ಬಿದ್ದೋರ್ಗಿಂತ ಕಡೆ. ರೀ, ಯಾಕ್ರಿ ಹಾಗಂತೀರಾ? ನನಗೇನು ಭಾವನೆಗಳೇ ಇಲ್ಲ ಅನ್ಕೊಂಡ್ರ? ನಾವು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋ ಭಾವನೆ ಇರೋದಕ್ಕೆ ಹೀಗೆಲ್ಲ ಮಾಡ್ತಿರೋದು. ನೀನಷ್ಟೇ ಚೆನ್ನಾಗಿರ್ಬೇಕು ಅನ್ಕೊಳ್ಳೋದನ್ನ ಭಾವನೆ ಅನ್ನಲ್ಲ, ಸ್ವಾರ್ಥ ಅಂತಾರೆ. ಈ ಮನೆ ಅನ್ನ ತಿಂದಿದ್ದೀವಿ, ಋಣ ತೀರ್ಸಕ್ಕಾಗ್ಲಿಲ್ಲ ಅಂದ್ರು ಕನ್ನ ಹಾಕ್ಬಾರ್ದು. ಏ ದಡ್ಡ, ನಾವೆಲ್ಲ ಈ ಮನೆ ಕನ್ನ ಹಾಕ್ತಾ ಇದ್ದೀವಿ. ಇವತ್ತಲ್ಲ ನಾಳೆ ಈ ಆಸ್ತಿ ಪೂರ್ತಿ ಇವಳ ಹೆಸರಿಗೆ ಬರ್ಬೇಕಲ್ವಾ? ಅದಕ್ಕೆ ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಆಸ್ತಿನ ಇವಳ ಹೆಸರಿಗೆ ಮಾಡಿಕೊಂಡು ಅಡ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಏನಮ್ಮ? ಹೌದೌದು. ಅಪ್ಪ, ಏನು ಹೇಳ್ತಿದ್ದೀರಾ ನೀವು? ಇದೆಲ್ಲ ಆಸ್ತಿಗೋಸ್ಕರನ? ಹೌದು ಮಾಧವ, ಇಂಥದ್ದೇ ಏನಾದರೂ ಒಂದು ಆಗ್ತಿರುತ್ತೆ ಅಂತ ಈ ಮನುಷ್ಯ ನಿಮ್ಮೆಲ್ಲರೂ ಯಾಮಾರಿಸ್ತಾ ಇದ್ದಾನೆ ಅಂತ ಈಗ ಗೊತ್ತಾಗ್ತಾ ಇದೆ. ಇದು ಚಿಕ್ಕ ಪುಟ್ಟ ಆಸ್ತಿ ಅಲ್ಲ. ಇವನು ಅನುಭವಿಸ್ತಿರೋ ಮನೆ, ಸೈಟು, ತೋಟ, ಕಂಪನಿ ಅಷ್ಟೇ ಯಾಕೆ, ನಿಜ ಹೇಳಬೇಕು ಅಂದರೆ ಇವತ್ತು ಇವನು ಅನುಭವಿಸ್ತಾ ಇರೋ ಪ್ರತಿಯೊಂದು ಬಿಡುಗಾಸು ಕೂಡ ಕಳೆದು ಹೋಗಿರೋ ಆ ಮಗುಗೆ ಸೇರಬೇಕು. ಆ ಮಗು ಸಿಕ್ಕಿದ್ರೆ ಮಾತ್ರ ಅಷ್ಟು ಆಸ್ತಿ ಆ ಮಗುಗೆ ಹೋಗುತ್ತೆ. ಇಲ್ಲ ಅಂತಂದರೆ ಆ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತೆ. ಆ ಮಗುನ ಹುಡ್ಕೋದಕ್ಕೆ ಇವನಿಗೆ ಟೈಮ್ ಇದ್ದಿದ್ದು 3 ತಿಂಗಳು ಮಾತ್ರ. ಅದಕ್ಕೆ ಅಷ್ಟರೊಳಗೆ ಹುಡ್ಕೋದಕ್ಕಾಗದೆ ನಮ್ಮ ಗಿರಿಗಿಟ್ಲೇನೆ ತನ್ನ ಮಗಳು ಅಂತ ಹೇಳ್ತಾ ಇದ್ದಾನೆ. ಜನಾರ್ದನ್, ಏನಿದೆ ಅಂದರೆ ನೀನು ಇದ್ದಕ್ಕಿದ್ದಾಗೆ ಬಂದು ಪೂರ್ಣಿ ನಿನ್ನ ಮಗಳು ಅಂತೆಲ್ಲ ಹೇಳಿದ್ದು ಆಸ್ತಿಗೋಸ್ಕರನ? ಅಂದರೆ ಪೂರ್ಣಿ ಹೇಳ್ತಿದ್ದೀನಲ್ಲ ಮಾಧವ, ನಮ್ಮ ಗಿರಿಗಿಟ್ಲೆ ಇವನ ಮಗಳು ಅಲ್ಲವೇ ಅಲ್ಲ. ಕೇವಲ ಆಸ್ತಿಗೋಸ್ಕರ ಅವಳ ಹಿಂದೆ ಬಿದ್ದಿದ್ದಾನೆ, ಸಂಬಂಧಗಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡ್ತಾ ಇರೋದು, ಇವಳನ್ನೇ ತನ್ನ ಮಗಳು ಅಂತಿರೋದು ಇವನು ಕೇವಲ ದುಡ್ಡುಗೋಸ್ಕರ, ಆಸ್ತಿಗೋಸ್ಕರ, ಅಂತಸ್ತಿಗೋಸ್ಕರ. ಏನ ಪ್ರಸಾದಿ, ಇಷ್ಟು ಧೈರ್ಯ ಎಲ್ಲಿಂದ ಬಂತ ನಿಂಗೆ? ಇದು ಧೈರ್ಯ ಅಲ್ಲ, ಕೋಪ. ನೀವು ಕೆಸರು ಬೀಳ್ತಾ ಇದ್ದೀರಾ ಅಂದ್ರೆ ಆ ಕೆಸರು ನನಗೂ ಆರುತ್ತಲ್ವಾ? ಸಂಧ್ಯಾ, ಹೇಳ್ತಾ ಇದೀನಿ ಕೇಳಿಸ್ಕೊ. ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ನೀನು ಅದೇ ರೀತಿ ಯೋಚನೆ ಮಾಡಿ ತಾತಂಗೆ ಏನಾದರೂ ಮೋಸ ಮಾಡಕ್ ನೋಡಿದ್ಯೋ, ನಾನು ನಿನ್ನೆ ಬಿಟ್ಬಿಡ್ತೀನಿ.
ಇದುವರೆಗೂ ನಿಮ್ಮನ್ನು ಇದೇ ಮನೇಲಿ ಇರೋದಕ್ಕೆ ಬಿಟ್ಟಿದ್ದೆ ತಪ್ಪಾಯಿತು. ನಡೀರಿ, ಈಗಿಂದೀಗಲೇ ಗಂಟು ಮುಟ್ಟೆ ಕಟ್ಟಿ ಬೇರೆ ಮನೆ ಮಾಡ್ತೀನಿ. ಇದೇ ಮನೇಲಿ ಇದ್ಕೊಂಡು ಅವ್ರ ಬೆನಕ್ಕೆ ಚೂರಿ ಹಾಕೋ ಬದಲು ಬೇರೆ ಮನೇಲಿ ಗಂಜಿನೋ ನೀರೋ ಕುಡ್ಕೊಂಡು ಬದುಕೋಣ. ಅಯ್ಯೋ, ಅಂತ ನಿರ್ಧಾರಕ್ಕೆ ಬರಬೇಡ್ರಿ. ನಿಮ್ಗೆ ಇಷ್ಟ ಇಲ್ದೇ ಇರೋ ಕೆಲಸನ ನಾನು ಯಾವತ್ತಾದರೂ ಮಾಡ್ತೀನಾ? ಮಾವ, ನಾವು ಇನ್ಮೇಲೆ ಏನು ಮಾಡೋದು ಬೇಡ, ಎಲ್ಲನೂ ಇಲ್ಲಿಗೆ ಬಿಟ್ಬಿಡೋಣ. ಈ ಮನೇಲಿ 3 ಹೊತ್ತು ಊಟ ಸಿಗ್ತಿದೆ, ಅಷ್ಟೇ ಸಾಕು. ಆಯ್ತು ಸೊಸೆ ಮುದ್ದು, ನೀನು ಹೆಂಗೆ ಹೇಳಿದ್ರೆ ಹಂಗೆ. ನಾನು ನೋಡ್ತೀನಿ ನೀವು ಬದಲಾಗ್ತಿರೋ ಅಥವಾ ಬದಲಾಗಿರೋರ ಥರ ನಂಬ್ಸೋಕ್ಕೆ ಪ್ರಯತ್ನ ಪಡ್ತಿರೋ ಅಂತ. ಎಲ್ಲ ಗೊತ್ತಾಗುತ್ತೆ. ಒಂದು ವೇಳೆ ನೀವು ಬದಲಾಗಲಿಲ್ಲ, ಮನೆ ಬಿಟ್ಟು ಬರ್ತಾ ಇರಬೇಕಾಗುತ್ತೆ. ಏಯ್ ಪ್ರಸಾದಿ, ಪ್ರಸಾದಿ, ಏನಾಯ್ತು ಸೊಸೆ ಮುದ್ದೆ ಇವನಿಗೆ? ಒಳ್ಳೆ ದೂರ್ವಾಸ ಮುನಿ ಆಡ್ದಂಗೆ ಆಡ್ತಾ ಇದ್ದಾನೆ. ನನಗನ್ಸುತ್ತೆ ಈ ಮನೇಲಿ ಅವನು ಉಪ್ಪು ಜಾಸ್ತಿ ತಿಂತಿದ್ದಾನೆ ಅಂತ. ಒಂದು ಕೆಲಸ ಮಾಡು, ನಾಳೆಯಿಂದ ಇವನು ಊಟಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕು. ಉಪ್ಪು ಅಷ್ಟಲ್ಲ ಮಾವ, ಖಾರನೂ ಕಮ್ಮಿ ಹಾಕ್ಬಿಡ್ತೀನಿ. ಹಾಕು ಹಾಕು ಹಾಕು. ನನಗೆ ಯಾಕೋ ಡೌಟು, ಇವನು ಆ ದತ್ತನ ಜೊತೆ ಜಾಸ್ತಿ ಓಡಾಡ್ತಾ ಇದ್ದಾನೆ ಅನ್ಸತ್ತೆ. ಅದಕ್ಕೆ ಆ ದತ್ತ ಆಡ್ದಂಗೆ ಆಡಕ್ಕೆ ಶುರು ಮಾಡ್ಬಿಡ್ತಾನೆ. ರೀ ದತ್ತ, ನಮ್ಮಲ್ಲೇ ತಂದಿಡಬೇಡಿ. ಪೂರ್ಣಿ ನನ್ನ ಮಗಳು, ಅವಳು ಕರ್ಕೊಂಡು ಹೋಗಿ ಬಿಟ್ಟಿದ್ದು ನಾನೇ, ಕರ್ಕೊಂಡು ಬಂದಿದ್ದು ನಾನೇ. ಅವಳು ನನ್ನ ಮಗಳು ಅಂತ ಒಪ್ಕೊಳಕ್ಕೆ ನಿಮ್ಗೇನ್ರಿ ನಷ್ಟ? ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡೋದು ನೀನು ಕಣೋ. ಇವಳೇ ನಿನ್ನ ಮಗಳಾಗಿದ್ದಿದ್ರೆ ನೀನು ಆ ಕನಕಮ್ಮನ್ನ ಯಾಕೆ ಸುಳ್ಳು ಸಾಕ್ಷಿಯಾಗಿ ರೆಡಿ ಮಾಡ್ತಿದ್ದೆ? ಯಾಕೆಂದ್ರೆ ನೀವೆಲ್ಲ ನಂಬೇಕಲ್ಲ, ಅದಕ್ಕೆ. ನಂಬಬೇಕು ಅಂತ ಸುಳ್ಳು ಸಾಕ್ಷಿನ ರೆಡಿ ಮಾಡೋದು ತಪ್ಪು ಕಣಯ್ಯ. ಅಲ್ಲ ಕಣಯ್ಯ, ನಮ್ಮ ಆಸ್ತಿ ನಮಗೆ ಕೊಡೋಕ್ಕೆ ಇವರೆಲ್ಲ ಇಂಟರ್ಫಿಯರ್ ಆಗೋದು ತಪ್ಪಲ್ವಾ? ನಾನು ನನ್ನ ಮಗಳನ್ನೇ ಕರ್ಕೊಂಬರ್ತೀನೋ ಇಲ್ಲ ಇನ್ನೊಬ್ಬರನ್ನ ಕರ್ಕೊಂಬರ್ತೀನೋ, ಅದೆಲ್ಲ ಇವ್ರಿಗೆ ಯಾಕೆ? ನಮ್ಮ ಮಾವನ ಆಸ್ತಿ ನನಗೆ ಕೊಡೋಕ್ಕೆ ಇವ್ರು ಹೊಸ ಬರೀಬೇಕಾ? ಏನು ಮಾತಾಡ್ತಿದ್ದೀರಾ? ಆಸ್ತಿನ ಉಳ್ಸೋಕ್ಕೆ ಯಾರನ್ನ ಕರ್ಕೊಬರ್ತೀನಿ ಅಂದರೆ ಏನ್ರಿ ಅರ್ಥ? ಮತ್ತೇನು ಮಾಡೋದು? ಇರೋ ಬರೋ ಆಸ್ತಿ ಇಲ್ಲ ಅನಾಥಾಶ್ರಮಕ್ಕೆ ಹೋಗೋ ಬದಲು ಈ ಹುಡುಗಿ ಹೆಸರಿಗೆ ಬರಲಿ ಅಂದ್ಕೊಂಡೆ. ಬೇರೆ ಯಾರನ್ನೂ ನಂಬಿ ಕರ್ಕೊಂಬಂದು ಹಾಳಾಗೋಕ್ಕಿಂತ ಈ ಹುಡುಗಿನ ಬಳಸ್ಕೊಂಡ್ರೆ ಆಸ್ತಿನ ಉಳಿಸ್ಕೋಬೋದು ಅಂದ್ಕೊಂಡೆ. ನೋಡಿದ್ರಾ? ಈ ಕಾರಣಕ್ಕೆ ಈ ಮನುಷ್ಯನನ್ನು ನಾನು ನಂಬ್ತಾ ಇರಲಿಲ್ಲ. ಇಂಥ ಅಯೋಗ್ಯನಿಗೆ ಅಂಥ ಪಾಪದ ಹುಡುಗಿ ಮಗಳಾಗೋಕ್ಕೆ ಸಾಧ್ಯನಾ ಹೇಳಿ? ಪರಂಜಿ ಅವರೇ, ಏನಿದೆಲ್ಲ? ಪೂರ್ಣಿ ನಿಮ್ಮ ಮಗಳಲ್ವಾ? ನೀವೇ ಹೇಳ್ತಾ ಇದ್ರಿ ಅಲ್ವಾ ಪೂರ್ಣಿ ನಿಮ್ಮ ಮಗಳು ಅಂತ. ಯಾಕಿದೆಲ್ಲ ನಡೀತಾ ಇದೆ? ಇದನ್ನೆಲ್ಲ ಕೇಳಿದ್ರೆ ಪೂರ್ಣಿ ಮನಸ್ಸು ಒಡೆದು ಹೋಗುತ್ತೆ. ದಯವಿಟ್ಟು ನಿಜ ಹೇಳಿ. ಹೌದು ವಂಜ, ನಿನಗೆಲ್ಲ ವಿಷಯ ಗೊತ್ತಿರುತ್ತೆ. ಹೇಳು, ಈ ಮನುಷ್ಯ ಮಗುನ ಯಾವ ಜಾಗದಲ್ಲಿ ಬಿಟ್ಟು ಬಂದ ಅಂತ ಗೊತ್ತಿದೆಯಾ? ನೀನು ನೋಡಿದ್ಯಾ? ಇಲ್ಲ, ನಾನು ನೋಡಲಿಲ್ಲ. ಮೊದಲು ದೇವಸ್ಥಾನದ ಹತ್ರ ಬಿಟ್ಟು ಬಂದೆ ಅಂತ ಹೇಳಿದ್ರು, ಆಮೇಲೆ ನೋಡಿದ್ರೆ ಆಶ್ರಮದಲ್ಲಿ ಬಿಟ್ಟು ಬಂದೆ ಅಂತ ಹೇಳಿದ್ರು. ನಮ್ಮ ಗಿರಿಗಿಕ್ಲೆ ಏನಾದ್ರು ದೇವಸ್ಥಾನದಲ್ಲಿ ಸಿಕ್ಕಿದ್ದಿದ್ರೆ ಅದನ್ನೇ ನಿಜ ಅಂತ ಅಂದುಬಿಡ್ತಿದ್ದ. ಪಾಪ ಇವಳು ಅನಾಥಾಶ್ರಮದಲ್ಲಿ ಸಿಕ್ಕಿದವಳಲ್ವಾ, ಅದಕ್ಕೆ ಈ ಜರಾಸಂಧ ಅನಾಥಾಶ್ರಮದ ಕಥೆ ಕಟ್ಟದ. ಇಂಥ ಒಳಸಂಚುಗಳನ್ನು ಇವನು ಮಾಡ್ತಾನೆ ಅಂತಾನೆ ನಿಮ್ಮಪ್ಪ
ಈ ಜವಾಬ್ದಾರಿನ ನನಗೆ ವಹಿಸಿದ್ದು. ಇಷ್ಟಾಗಿ ನಿನಗೆ ಬುದ್ಧಿ ಬರಲಿಲ್ವಾ ಜರಾಸಂಧ? ಹೆತ್ತ ಮಗುನ ಅನಾಥೆ ಮಾಡಿದೆ. ಈಗ ಇನ್ನೊಂದು ಅನಾಥ ಹುಡುಗಿ ಜೀವನ ಜೊತೆಯಲ್ಲಿ ಆಟ ಆಡೋಕೆ ಹೊರಟಿದ್ದೀಯ. ನಿನ್ನ ಪಾಪದ ಕೊಡ ತುಂಬಲೇ ಇಲ್ವಾ? ರೀ, ಮೊದಲು ಆಸ್ತಿನ ಉಳಿಸ್ಕೋಬೇಕು. ಇವಳು ನನ್ನ ಮಗಳು ಅನ್ನೋದು ನಿಜಾನೋ ಸುಳ್ಳು, ಅದನ್ನ ನಿಜ ಅಂತ ನಂಬಕ್ಕೆ ನಿಮ್ಗೇನ್ರಿ ಪ್ರಾಬ್ಲಮ್ಮು? ಬೇಕು ಅಂತ ನಿಮ್ಗೊಂದು 2 ಕೋಟಿ ಕೊಡ್ತೀನಿ. ಆ ಹುಡುಗಿನ ನನ್ನ ಮಗಳ ಥರ ನೋಡ್ಕೋತೀನಿ. ದುಡ್ಡು ಒಂದಿದ್ರೆ ಎಲ್ಲ ಸಂಬಂಧನೂ ಚೆನ್ನಾಗೇ ಇರುತ್ತೆ. ಜನಾರ್ದನ್, ಮಾಧವ, ಇದೆಲ್ಲ ಸರಿ ಇರಲ್ಲ. ನೀವು ಮಾಡ್ತಿರೋ ಸರಿನಾ? ಅಪ್ಪ ಅಮ್ಮ ಇಲ್ಲ ಅಂತ ಕಣ್ಣೀರಾಗ್ತಿರೋ ಪೂರ್ಣಿಗೆ ಇಲ್ದೇ ಇರೋ ಸುಳ್ಳುಗಳೆಲ್ಲ ಹೇಳಿ ಅವಳ ಭಾವನೆ ಜೊತೆ ಆಟ ಆಡ್ಬಿಟ್ರಲ್ಲ, ನೀವು ಮನುಷ್ಯರ? ಅವಳು ಭಾವನೆ ಜೊತೆ ಆಡ್ತಿರೋದು ನಾನಲ್ಲ, ನೀವುಗಳು. ಅವಳು ಹೇಗೋ ಅಪ್ಪ ಅಮ್ಮ ಅಂತ ನಮ್ಮನ್ನು ನಂಬ್ಕೊಂಡು ಸಂತೋಷವಾಗಿಲ್ಲ. ಈಗ ನೀವು ಮಾಡಿರೋ ಕೆಲಸಕ್ಕೆ ಹೇಗಾಗಿದ್ದಾಳೆ ನೋಡಿ. ನಿಜಾನೋ ಸುಳ್ಳು, ಆ ಹುಡುಗಿಗೆ ನಾವು ಅಪ್ಪ ಅಮ್ಮನ ಥರ ಇರ್ತಿದ್ವಿ, ಮಗಳಿಗಿಂತ ಚೆನ್ನಾಗಿ ನೋಡ್ಕೋತಿದ್ವಿ. ಅವಳಿಗೆ ಸಿಗಬೇಕಾಗಿರೋ ಪ್ರೀತಿನೂ ಸಿಗದಿರೋ ಥರ ಮಾಡಿಬಿಟ್ರಲ್ಲ. ಅವಳು ಭಾವನೆಗಳ ಜೊತೆ ಆಟಾಡ್ತಿರೋದು ನೀವು. ನಾಚಿಕೆ ಆಗೋಲ್ಲ ನಿನಗೆ? ಇಂಥ ದೊಡ್ಡ ತಪ್ಪು ಮಾಡಿ ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದೀಯಾ? ರೀ, ಏನ್ರಿ ತಪ್ಪು ತಪ್ಪು ಅಂತ ಬಡ್ಕೋತಾ ಇದ್ದೀರಾ? ನನಗೇನೋ ಆಸ್ತಿ ಬೇಕಾಗಿತ್ತು, ನಾನು ಹೇಳಿದೆ. ಪೂರ್ಣಿಗೆ ತಂದೆ ತಾಯಿ ಪ್ರೀತಿ ಬೇಕಾಗಿತ್ತು, ಅದನ್ನು ನಾವು ಕೊಡ್ತಾ ಇದ್ವಲ್ವಾ? ಅವಳ ಪಾಲ್ಗೆ ಆಸ್ತಿಗಿಂತ ಅದೇ ಹೆಚ್ಚು ಅಲ್ವಾ? ಹಾಗಾದ್ರೆ ರಕ್ತ ಸಂಬಂಧನೇ ಇಲ್ಲದೆ ಇವಳನ್ನ ನಿಮ್ಮ ಮಗಳು ಅಂತಿದ್ದೀರಲ್ಲ, ಅದು ನಿಮ್ಮ ಸ್ವಾರ್ಥ ಅಲ್ವಾ? ಸ್ವಾರ್ಥ ಹೇಗಾಗತ್ತೆ? ನಿಮಗೂ ಮಾಧವನ ಮಕ್ಕಳಿಗೂ ರಕ್ತ ಸಂಬಂಧ ಇದೆಯಾ? ನೀವು ಅವ್ರನ್ನ ಮಕ್ಕಳು ಅನ್ಕೊಂಡಿಲ್ವಾ? ಅದನ್ನು ಸ್ವಾರ್ಥ ಅಂತ ಹೇಳ? ಸಾಕು ನಿಲ್ಸಿ. ಅಮ್ಮನ ಪ್ರೀತಿಗೂ ನಿಮ್ಮ ಪಿತೂರಿಗೂ ಹೋಲಿಕೆ ಮಾಡ್ಕೋಬೇಡಿ. ಪ್ರೀತಿಯಿಂದ ಮಕ್ಕಳು ಅನ್ಕೊಳ್ಳೋದಿಕ್ಕೋ ಪಿತೂರಿಯಿಂದ ಮಗಳು ಅನ್ನೋದಿಕ್ಕೋ ತುಂಬ ವ್ಯತ್ಯಾಸ ಇದೆ. ಆಯಿತು, ನಾನು ಪ್ರೀತಿಯಿಂದಾನೇ ಮಗಳಂತೀನಿ. ನನಗೇನು ಪ್ರೀತಿ ತೋರ್ಸಕ್ಕೆ ಬರಲ್ವಾ? ಅದು ಸರಿ, ಇದ್ರ ಬಗ್ಗೆ ನೀವೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಅವಳು ನಮ್ಮ ಮಗಳು ಅನ್ಕೊಂಡಿದ್ದು ನಾವು, ನಮ್ಮನ್ನ ಅಪ್ಪ ಅಮ್ಮ ಅನ್ಕೊಂಡಿದ್ದು ಅವಳು. ಈಗ ಅವಳು ಹೇಳಿ, ಅಪ್ಪ ಅಮ್ಮನ ಪ್ರೀತಿ ಬೇಡ, ಇವ್ರ ಸವಾಸ ಬೇಡ ಅಂತ. ಆಮೇಲೆ ನೋಡೋಣ. ಏನಮ್ಮ ಪೂರ್ಣಿ, ನಾವು ನಿನಗೆ ಅಪ್ಪ ಅಮ್ಮ ಆಗೋದು ಬೇಡವಾ? ಚೆನ್ನಾಗಿ ಯೋಚನೆ ಮಾಡು. ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೊಳ್ದಿದ್ರೆ ಇಡೀ ಜೀವನ ತಬ್ಲಿಯಾಗೆ ಕಳಿಬೇಕು. ದಿಕ್ಕು ದೆಸೆ ಇಲ್ದಿರೋಳು ಅಂತ ಮತ್ತೆ ಎಲ್ಲರೂ ಹಂಗಿಸ್ತಾರೆ. ಅದ್ರ ಬದಲು ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೊಬೋದು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ನೀನು ನಮ್ಮನ್ನು ಒಪ್ಕೊಂಡ್ರೆ ಇವ್ರು ಯಾರು ಏನೂ ಮಾಡೋಕ್ಕಾಗಲ್ಲ. ವನಜನ್ ಮುಖ ನೋಡು,
ಅವಳು ನಿಂಗೆ ಅಮ್ಮ ಅನಿಸ್ತಿಲ್ವಾ? ಇವಳು ಮಡ್ಲಲ್ಲಿ ಮಲಗಬೇಕು ಅನಿಸ್ತಿಲ್ವಾ? ಕೈ ತೂತ್ ಬೇಕು ಅನ್ನಿಸ್ತಿಲ್ವಾ? ಇವಳು ತೋರ್ಸೋ ತಾಯಿ ಪ್ರೀತಿಗಿಂತ ಇನ್ನೇನು ಬೇಕು ನಿಂಗೆ? ಮಾತಾಡು ಪೂರ್ಣಿ, ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೋ. ಇಡೀ ಜೀವನ ಆರಾಮಾಗಿರ್ಬೋದು. ಇಲ್ಲಿ ನಡೆದಿರೋದೆಲ್ಲ ಕನಸು ಅಂತ ಮರ್ತ್ಬಿಡು. ನಿನಗೂ ತಂದೆ ತಾಯಿ ಪ್ರೀತಿ ಸಿಗುತ್ತೆ, ನನಗೂ ನನಗೇನು ಬೇಕೋ ಎಲ್ಲ ಸಿಗುತ್ತೆ. ಪೂರ್ಣಿ, ನೀನು ಯಾರ ಮಾತನ್ನು ಕೇಳಬೇಡ. ಇಲ್ಲಿರೋರೆಲ್ಲ ಸಂಬಂಧ ಪ್ರೀತಿ ಅಂತ ನಿನಗೆ ಸಿಗಬೇಕಾಗಿದ್ದ ಸ್ಥಾನನೂ ಕಿತ್ಕೋದಿದ್ದಾರೆ, ನನಗೆ ಬರಬೇಕಾಗಿದ್ದ ಆಸ್ತಿನೂ ಕಿತ್ಕೋದಿದ್ದಾರೆ. ಮಾತಾಡು ಪೂರ್ಣಿ, ಈ ತಾಯಿ ಮುಖ ನೋಡೋರು ಮಾತಾಡು. ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೊಂಬಿಡು.